ತುಂಬಾ ವರ್ಷದಿಂದ ಬಾಲಿವುಡ್ ನ ಯಾವುದೇ ಹಾರರ್ ಥ್ರಿಲ್ಲರ್ ಮೂವಿ ಈ ತರ ಥ್ರಿಲ್ ಕೊಟ್ಟಿರ್ಲಿಲ್ಲ. ಎಸ್, ನಾನು ಹೇಳ್ತಾ ಇರೋದು ಬಾಲಿವುಡ್ ನ ಶೈತಾನ್ ಮೂವಿ ಬಗ್ಗೆ. ಅಜಯ್ ದೇವಗನ್, ಆರ್ ಮಾಧವನ್, ಜ್ಯೋತಿಕಾ ಮತ್ತು ವೆರಿ ಟ್ಯಾಲೆಂಟೆಡ್ ಯಂಗ್ ಆಕ್ಟ್ರೆಸ್ ಜಾನಕಿ ಆಕ್ಟ್ ಮಾಡಿರೋ ಈ ಸಿನಿಮಾ ಯಾಕೆ ಒಳ್ಳೆ ಸದ್ ಮಾಡ್ತಾ ಇದೆ, ಫಿಲ್ಮ್ ಹೇಗಿದೆ, ಫಿಲ್ಮ್ ನೋಡದೇ ಇದ್ರೆ ನೀವೇನ್ ಮಿಸ್ ಮಾಡ್ಕೋತೀರಾ, ಇದನ್ನೆಲ್ಲ ಹೇಳ್ತೇನೆ. ಅದಕ್ಕೂ ಮೊದಲು ನಾನ್ ಗುಣ, ನೀವು ನೋಡ್ತಾ ಇದ್ದೀರಾ ಗುಣ ಸಿನೆ ಕಾರ್ನರ್ ಯೂಟ್ಯೂಬ್ ಚಾನಲ್. ಡೈರೆಕ್ಟ್ ಮ್ಯಾಟರ್ಗೆ ಬರೋದಾದ್ರೆ, ಶೈತಾನ್ ಫಿಲ್ಮ್ ಗುಜರಾತಿ ಫಿಲ್ಮ್ ವಶ್ ನ ಅಫಿಷಿಯಲ್ ರಿಮೇಕ್. ಇದೊಂದು ಸೂಪರ್ ನ್ಯಾಚುರಲ್ ಹಾರರ್ ಥ್ರಿಲ್ಲರ್ ಸ್ಟೋರಿ. ಕಬೀರ್ ಅಂದ್ರೆ ಅಜಯ್ ದೇವಗನ್ ಅವರು ತಮ್ಮ ಫ್ಯಾಮಿಲಿ ಜೊತೆ ವೆಕೇಶನ್ಗೆ ಅಂತ ಹೋಗಿರ್ತಾರೆ. ಅಲ್ಲಿ ಯಾವುದೋ ಕಾರಣಕ್ಕೆ ಒಬ್ಬ ಸ್ಟ್ರೇಂಜರ್ ಅಂದ್ರೆ ಮಾಧವನ್ ಅವರಿಗೆ ತಮ್ಮ ಮನೆಗೆ ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಇಡೀ ಫ್ಯಾಮಿಲಿಗೆ ನೈಟ್ ಮೇರ್ ಸ್ಟಾರ್ಟ್ ಆಗತ್ತೆ. ಬಿಕಾಸ್ ಮಾಧವನ್ ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋನ್ ಆಗಿರ್ತಾನೆ ಮತ್ತು ಕಬೀರ್ ಮಗಳ ಮೇಲೆ ವಶೀಕರಣ ಮಾಡಿರ್ತಾನೆ. ಅವನು ಯಾಕೆ ಹೀಗ್ ಮಾಡಿರ್ತಾನೆ, ಮುಂದೆ ಏನಾಗತ್ತೆ, ಕಬೀರ್ ತನ್ನ ಮಗಳ ಜೊತೆ ಇಡೀ ಫ್ಯಾಮಿಲಿನ ಹೇಗೆ ಸೇವ್ ಮಾಡ್ಕೋತಾನೆ ಅನ್ನೋದನ್ನ ನೀವು ಫಿಲ್ಮ್ ನೋಡಿನೇ ತಿಳ್ಕೋಬೇಕು. ಆಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ, ಫಿಲ್ಮ್ ನಲ್ಲಿ ಎಲ್ಲರೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಜಯ್ ದೇವಗನ್ ಒಳ್ಳೆ ಆಕ್ಟ್ ಮಾಡಿದ್ದಾರೆ. ಜ್ಯೋತಿಕಾ ಅವರು 26 ವರ್ಷಗಳ ನಂತರ ಬಾಲಿವುಡ್ ನಲ್ಲಿ ಮತ್ತೆ ಬಣ್ಣ ಹಚ್ಚಿದ್ದಾರೆ. ಜೊತೆಗೆ ಆಕ್ಟಿಂಗ್ ನ ಇನ್ನೂ ಮರ್ತಿಲ್ಲ ಅಂತ ತೋರಿಸಿದ್ದಾರೆ. ಯಾಕೆ ಹೇಳ್ದೆ ಅಂದ್ರೆ, ಈಗಲೂ ಬಾಲಿವುಡ್ ನಲ್ಲಿ ಅದೆಷ್ಟೋ ಆಕ್ಟರ್ಸ್ ಆಕ್ಟಿಂಗ್ ನಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ. ಜೋಕ್ಸ್ ಅಪಾರ್ಟ್, ಫಿಲ್ಮ್ ನ ಹೈಲೈಟ್ ಅಂದ್ರೆ ಮಾಧವನ್ ಮತ್ತು ಜಾನಕಿ ಅವರು. ಮಾಧವನ್ ಎಂತ ಆಕ್ಟರ್ ಅಂತ ಎಲ್ರಿಗೂ ಗೊತ್ತು. ಯಾವುದೇ ಪಾತ್ರ ಕೊಟ್ರು ಆ ಕ್ಯಾರೆಕ್ಟರ್ಗೆ ಜೀವ ತುಂಬೋ ಕೆಪಾಸಿಟಿ ಅವ್ರಿಗಿದೆ. ಸರ್ಪ್ರೈಸಿಂಗ್ ಏನಂದ್ರೆ ಜಾನಕಿ ಅವರು, ನೀವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಿಲ್ಲ ಆ ಲೆವೆಲ್ಗೆ ಆಕ್ಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ನೋಡಿದಾಗ ಇವಳು ಏನ್ ಆಕ್ಟಿಂಗ್ ಮಾಡಬಹುದು, ಉಳಿದ ಆಕ್ಟರ್ಸ್ ತರನೇ ನಾರ್ಮಲ್ ಆಗಿ ಆಕ್ಟಿಂಗ್ ಮಾಡಬಹುದು ಅಂತ ತಿಳ್ಕೊಂಡಿದ್ದ ಜನಕ್ಕೆ ಹುಬ್ಬೇರಿಸುವಂತ ಆಕ್ಟಿಂಗ್ ಮಾಡಿ ತೋರಿಸಿದ್ದಾಳೆ. ಒನ್ ಮೋರ್ ಥಿಂಗ್ ಅಂದ್ರೆ, ಒರಿಜಿನಲ್ ವಶ್ ಫಿಲ್ಮ್ ನಲ್ಲೂ ಕೂಡ ಇವರೇ ಆಕ್ಟ್ ಮಾಡಿರೋದು. ಇನ್ನು ಬಾಲಿವುಡ್ ನ ಹಾರರ್ ಮೂವೀಸ್ ಅಂದ್ರೆ, ಹಾರರ್ ಬಿಟ್ಟು ಡ್ರಾಮಾ, ನ್ಯೂಡಿಟಿ, ಹಾಟ್ ಸೀನ್ ಗಳೇ ತುಂಬಾ ಇರ್ತಿತ್ತು. ಸೊ ಹಾರರ್ ಫಿಲ್ಮ್ಸ್ ಮೇಲೆ ಇರಬೇಕಿದ್ದ ಕ್ರೇಜ್ ಈಗ ಜನಕ್ಕೆ ಇಲ್ಲ. ಬಟ್ ಈ ಫಿಲ್ಮ್ ನಲ್ಲಿ ಅಂತದ್ದೇನಿಲ್ಲ, ಫುಲ್ ಕ್ಲೀನ್ ಇದೆ. ಫ್ಯಾಮಿಲಿ ಜೊತೆ ಕೂಡ ಆರಾಮಾಗಿ ನೋಡಬಹುದು. ಫಿಲ್ಮ್ ನಲ್ಲಿ ಜಂಪ್ ಸ್ಕೇರ್ ಸೀನ್ಗಳು ಕೂಡ ಇಲ್ಲ. ಆದ್ರೂ ಫಿಲ್ಮ್ ನಲ್ಲಿ 2 ನಿಮಿಷ ಕೂಡ ನಿಮ್ಮ ಗಮನ ಆಚೆ ಈಚೆ ಹೋಗಲ್ಲ, ಅಷ್ಟು ಗ್ರಿಪ್ಪಿಂಗ್ ಆಗಿದೆ. ಸ್ಟೋರಿ ಲೈನ್, ಎಕ್ಸಿಕ್ಯೂಷನ್, ಪ್ರೆಸೆಂಟೇಷನ್, ಡೈರೆಕ್ಷನ್ ಎಲ್ಲ A1. ಫಿಲ್ಮ್ ನ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಸ್ಪೈನ್ ಚಿಲ್ಲಿಂಗ್ ಕ್ಲೈಮ್ಯಾಕ್ಸ್ ಸಖತ್ತಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕಬೀರ್ ಆಲ್ಮೋಸ್ಟ್ ಸೋತ್ ಹೋಗ್ತಾನೆ ಅನ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಸಡನ್ ಆಗಿ ಒಂದು ಟ್ವಿಸ್ಟ್ ಇದೆ, ಅದೇನು ಅಂತ ನಾನ್ ಹೇಳಲ್ಲ, ನೀವು ಮೂವಿನ ನೋಡಿ. ಫಿಲ್ಮ್ ಮಿಸ್ ಮಾಡಬೇಡಿ. ಫಿಲ್ಮ್ ನೋಡ್ತಾ ನಿಮ್ಮ ತಲೆಯಲ್ಲಿ ಎದ್ದಿರೋ ಪ್ರಶ್ನೆಗಳಿಗೆ ಕ್ಲೈಮ್ಯಾಕ್ಸ್ ನಲ್ಲಿ ಉತ್ತರ ಸಿಗುತ್ತೆ. ನಿಮ್ಮ ಹತ್ರದಲ್ಲಿ ಫಿಲ್ಮ್ ಇದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಇಂಥ ಫಿಲ್ಮ್ ಗಳಿಗೆ ಸಪೋರ್ಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಆಲ್ರೆಡಿ ಫಿಲ್ಮ್ ನ ನೋಡಿದ್ರೆ ಫಿಲ್ಮ್ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಕಾಂಟೆಂಟ್ಸ್ ಜೊತೆ ಮತ್ತೆ ಬರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.